ನಾನು ಭಾಳ ಸ್ಪಷ್ಟವಾಗಿ ಭಾಳ ಸುದೀರ್ಘವಾಗಿ ಕೆಲವು ತಿಂಗಳ ಹಿಂದೆಯೇ ತಮ್ಮ ಮುಂದೆ ಬಂದಿದ್ದೆ. ಅಕೌಂಟೆಂಟ್ ಜನರಲ್ ಅವರು ಸುಮಾರು 300 ಕೋಟಿಯಷ್ಟು ಕಿಯೋನಿಕ್ಸ್ ಮುಖಾಂತರ ಪ್ರೊಕ್ಯೂರ್ಮೆಂಟ್ನಲ್ಲಿ ಯಾವುದೇ ಮಾನದಂಡಗಳಿರಲಾರ್ದೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಪ್ರೊಕ್ಯೂರ್ಮೆಂಟ್ ಮಾಡಿದ್ದಾರೆ ಅಂತ ಅಕೌಂಟೆಂಟ್ ಜನರಲ್ ಅವರು ಆಡಿಟ್ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅದರದ್ದು ಆಧಾರದ ಮೇಲೆ ನಾವು ಎಲ್ಲ ಪೇಮೆಂಟನ್ನು ಸ್ಟಾಪ್ ಮಾಡಿ ಮಹೇಶ್ವರ ರಾವ್ ಅವರ ಒಂದು ನೇತೃತ್ವದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಅವ್ರು ನೀಡಿದಂಥ ಮಾಹಿತಿ ಪ್ರಕಾರ ಮೇಲ್ನೋಟಕ್ಕೆ 4-5 ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಫೇಕ್ ಬಿಲ್ಗಳಿರ್ಬೋದು, GST ತೆರಿಗೆಯನ್ನು ವಂಚನೆ ಇರ್ಬೋದು, ಅಥವಾ ಡೂಪ್ಲಿಕೇಟ್ ಬಿಲ್ ಇರ್ಬೋದು, ಮತ್ತು ಮಾರ್ಕೆಟ್ ರೇಟ್ಗಿಂತ ಹೆಚ್ಚಾಗಿ ಪ್ರೊಕ್ಯೂರ್ಮೆಂಟ್ ಮಾಡಿರ್ಬೋದು ಅಂದ್ಬಿಟ್ಟು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇದು ಇವರು ಉಲ್ಲೇಖಿಸಿರೋದು ಬರೀ 300 ಕೋಟಿ, ಆದರೆ ನಾವು ತೆಗೆದು ನೋಡಿದಾಗ 500 ಕೋಟಿಗಿಂತ ಹೆಚ್ಚನ್ನು ನಾವು ಕಂಡು ಬಂದಿದೆ. ಈಗ ನಾವು ಪದೇ ಪದೇ ಗುತ್ತಿಗೆದಾರರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ನೋಡಿ, ಇದು ಆಡಿಟ್ ಅಬ್ಜೆಕ್ಷನ್ ಆದಾಗ ಅಕೌಂಟೆಂಟ್ ಜನರಲಿಂದ ನಾವು ಅವರ ನಿರ್ದೇಶನವನ್ನು ಪಾಲನೆ ಮಾಡಬೇಕಾಗುತ್ತೆ. ಇಲ್ಲ, ನೀವು ಯಾರೇ ಆಡಿಟ್ ರಿಪೋರ್ಟ್ ಕೊಡಲಿ, ಅದೇನೇ ಆಗಲಿ, ನಾವು ಹೇಳಿದ್ದನ್ನೇ ನೀವು ಮಾಡಬೇಕು ಅಂದರೆ ಅದು ಸರ್ಕಾರ ಕಡೆಯಿಂದ ಆಗ್ಲಾದ ಕೆಲಸ. ಇಟ್ ಇಸ್ ಟ್ಯಾಕ್ಸ್ ಪೇಯರ್ಸ್ ಮನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.